ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವರ್ಷದ ರಾಶಿ ಭವಿಷ್ಯ ಪ್ರಮುಖವಾಗಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕಟಕ ರಾಶಿ ಅಂದರೆ ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಈ ಸಂವತ್ಸರ ಕಟಕ ರಾಶಿಯವರಿಗೆ ಮನಸ್ಸಿಗೆ ಒಳ್ಳೆ ನೆಮ್ಮದಿಯನ್ನು ಕೊಡಲಿಲ್ಲ ಅಂದರೂ ಕೂಡ ಆರ್ಥಿಕವಾಗಿ ಈ ವರ್ಷ ಒಳ್ಳೆ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಅಂದರೆ ಈ ವರ್ಷ ನೀವು ಮಾಡತಕ್ಕಂಥ ಒಂದಷ್ಟು ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಒಂದಷ್ಟು ಬಿಸ್ನೆಸ್ಸಲ್ಲಿ ಲಾಭ ಜಾಸ್ತಿಯೇ ನೋಡ್ತಾ ಹೋಗ್ತೀರಾ. ಈ ವರ್ಷ ಸಮಾಜದಲ್ಲಿ ನಿಮಗೆ ಒಳ್ಳೆ ಗೌರವ ಸ್ಥಾನಮಾನ ಸಿಗುತ್ತೆ ಅಂತ. ಪ್ರಮುಖವಾಗಿ ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಅಥವಾ ಒಳ್ಳೆ ಉದ್ಯಮಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವರ್ಷ ಪ್ರಯತ್ನ ಕೊಂಚ ಮಟ್ಟಿಗೆ ಜಾಸ್ತಿಯೇ ಇರಲಿ. ಒಳ್ಳೆಯ ಲಾಭ, ಒಳ್ಳೆ ಯಶಸ್ಸಿಗಿಂತ ಒಳ್ಳೆ ಕೀರ್ತಿ ಅಂದರೆ ಒಳ್ಳೆ ನೇಮನ್ನು ಈ ವರ್ಷ ಸಂಪಾದನೆ ಮಾಡತಕ್ಕಂಥದ್ದು ಕಟಕ ರಾಶಿಯವರು ಅಂತೇಳಿ. ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಕೊಂಚ ಮಟ್ಟಿಗೆ ನೀವು ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಬಂಧು ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಮಾಡ್ತಾರೆ ಅಂತ. ಅಂದರೆ ಒಂದಷ್ಟು ವಿಚಾರಕ್ಕೆ ಸಹಾಯ ಅಥವಾ ಮಾರ್ಗದರ್ಶನ ತುಂಬ ಮುಖ್ಯ ಅಂತ. ಒಳ್ಳೆ ಗುರು ಇದ್ದರೆ ಮಾತ್ರ ಗುರಿಯನ್ನು ಮುಟ್ಟಲು ಆದಷ್ಟು ಬೇಗ ಸಾಧ್ಯವಾಗುತ್ತೆ. ಇಲ್ಲ ಗುರಿ ಮುಟ್ಟಲು ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಅವರ ಬಂಧುಗಳಾಗಿರ್ಬೋದು ಒಂದಷ್ಟು ಸನ್ಮಾರ್ಗವನ್ನು ತೋರಿಸ್ಕೊಳ್ತಾರೆ. ಅವರಿಗೆ ಗುರುವಾಗಿಯೋ ಸ್ನೇಹಿತರಾಗಿಯೋ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರನ್ನ ಗುರಿಯನ್ನು ಮುಟ್ಟಿಸ್ಕೊಳ್ತಾರೆ ಅಂತ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಸ್ನೇಹದಾಯಕ ವರ್ಷ. ಅಂದರೆ ಎಲ್ಲರೊಂದಿಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಇರುತ್ತೆ. ಎಲ್ಲರೊಂದಿಗೆ ತುಂಬ ಬಾಂಧವ್ಯದ ದಿನಗಳನ್ನು ಅನುಭವಿಸತಕ್ಕಂಥದ್ದು. ಮತ್ತು ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ 100%ಗೆ 85 to 90% ಒಳ್ಳೆಯ ಲಾಭವನ್ನು ನೋಡತಕ್ಕಂಥದ್ದು ಅಂಥೇಳಿ. ಈ ವರ್ಷ ಮನೆಯಲ್ಲಿ ಕಟಕ ರಾಶಿಯವರಿಗೆ ಒಳ್ಳೆ ನೆಮ್ಮದಿಯ ವಾತಾವರಣ ಇರುತ್ತೆ. ಅಂದರೆ ಮನೆಯಲ್ಲಿ ಲವಲವಿಕೆಯಿಂದ ಖುಷಿಯಿಂದ ಇರುತ್ತೆ. ಯಾವುದೇ ರೀತಿಯ ಟೆನ್ಷನ್ಸ್ಗಳಾಗಿರ್ಬೋದು, ಮನೆಯಲ್ಲಿ ಯಾವುದೇ ರೀತಿಯ ಒತ್ತಡವನ್ನಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರ ಆಗಿರ್ಬೋದು, ಅಥವಾ ಆರೋಗ್ಯಕರ ಯಾವುದೇ ರೀತಿಯ ಸಮಸ್ಯೆಯನ್ನು ಅನುಭವಿಸೋದಿಲ್ಲ ಅಂತ. ಅಂದರೆ ಮನೆ ಸ್ವಲ್ಪ ಪರವಾಗಿಲ್ಲಪ್ಪ, ಈ ವರ್ಷ ಬ್ಯಾಲೆನ್ಸಿಂಗಾಗಿ ನಡ್ಕೊಂಡು ಹೋಗ್ತಾ ಇದೆ, ಮನೆ ಬಗ್ಗೆ ನಾನು ತಲೆ ಕೆಳಿಸ್ಕೊಳಂಗೇನಿಲ್ಲ ಅಂಥೇಳಿ ಕಟಕ ರಾಶಿಯವರು ಈ ವರ್ಷ ಖಂಡಿತ ಅಂದ್ಕೊಳ್ಬೋದು. ಕಟಕ ರಾಶಿಯವರಿಗೆ ಈ ವರ್ಷ ಶುಭದ ವರ್ಷ. ಅಂದರೆ ಕೆಲವು ಶುಭ ಕಾರ್ಯಕ್ರಮ ಮನೆಯಲ್ಲಿ ನಡೆಯುತ್ತೆ ಅಂತ. ಯಾರಿಗೆ ಮದುವೆ ಆಗಿರೋದಿಲ್ಲ, ಅಥವಾ ಪ್ರಮುಖವಾಗಿ ಯಾರ ಮನೆಯಲ್ಲಿ ಶುಭ ಕಾರ್ಯಕ್ರಮನೇ ನೋಡೋಕ್ಕೆ ಆಗ್ತಿರಲ್ಲ, ಅಂದರೆ ಒಳ್ಳೆ ಹಣಕಾಸಿದೆ, ಒಳ್ಳೆ ಆರೋಗ್ಯ ಇದೆ, ಒಂದು ಮನೆಯಲ್ಲಿ ಒಂದು ಹೋಮವನವನ್ನು ಮಾಡಿಸ್ಕೊಡ್ಬೇಕು, ಅಥವಾ ಒಂದು 100 ಜನವನ್ನು ಕರೆಯೋಕ್ಕಾಗಲಿಲ್ಲ ಅಂದರೆ ಒಂದು 10 ರಿಂದ 15 ಜನ ಕರೆದು ಮನೆಯಲ್ಲಿ ಒಂದು ಅನ್ನದಾನವನ್ನು ಮಾಡಬೇಕು, ಅಥವಾ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು, ಮನದೇವರ ಸೇವೆಯನ್ನು ಮಾಡಬೇಕು, ಅಥವಾ ಒಂದು ಬಡವರಿಗೆ ಯಾವುದರ ಆಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆಯನ್ನು ಮಾಡಬೇಕು. ಈ ಥರ ಒಳ್ಳೆ ಥಾಟ್ಸ್ಗಳಿದೆ. ಅಂದರೆ ಅಭಿವೃದ್ಧಿಯ ಕಡೆ ಜೊತೆಗೆ ಜನರಲ್ಲಿ ದೇವರನ್ನು ನೋಡೋ ಮುಖಾಂತರ ಸೇವೆಯನ್ನು ಮಾಡಬೇಕು ಅಂತ ಕಟಕ ರಾಶಿಯವ್ರಿಗೆ ಯಾರಿಗೆ ಹಂಬಲವಿದೆಯೋ, ಆಸೆ ಇದೆಯೋ, ಈ ವರ್ಷ ಅಷ್ಟೂ ಕೆಲಸಗಳಾಗತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಾಡತಕ್ಕಂಥ ಕೆಲಸದಿಂದ ಒಳ್ಳೆ ಕೀರ್ತಿನ ಸಂಪಾದನೆ ಮಾಡ್ಬೋದು, ಮತ್ತು ಒಳ್ಳೆ ಪುಣ್ಯ ಕೂಡ ಸಂಪಾದನೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ವರ್ಷ ಯಾರು ನಾನು ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾರು ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಅಥವಾ ಒಂದಷ್ಟು ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರಮುಖವಾಗಿ ನನಗೆ ಈ ವಾರ ಅಂದರೆ ಪ್ರಮುಖವಾಗಿ ನನಗೆ ಈ ವರ್ಷ ಒಂದಷ್ಟು ಅಮೌಂಟ್ ಬರ್ತಾ ಇದೆ, ಅದನ್ನು ಒಳ್ಳೆಯ ಕಡೆ ಭೂಮಿ ಕಡೆ ಇನ್ವೆಸ್ಟ್ ಮಾಡ್ಬೋದಾ ಅಂತಿದ್ರೆ ಖಂಡಿತ ಮಾಡಿ, ಲಾಭ ಜಾಸ್ತಿ ನೋಡ್ತಕ್ಕಂಥದ್ದು. ಈ ವರ್ಷ ಕಟಕ ರಾಶಿಯವರು ಕೊಂಚ ಮಟ್ಟಿಗೆ ಭೂಮಿ ವಿಚಾರದಲ್ಲಾಗಿರ್ಬೋದು, ಅಥವಾ ಕಟ್ಟಡ ಅಂದರೆ ಗೃಹ ನಿರ್ಮಾಣವನ್ನು ಕಟ್ಟಿ ಮಾರೋದಾಗಿರ್ಬೋದು, ಹೊಸ ಮನೆಯನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡೋದ್ರಲ್ಲಿ ಲಾಭ ಜಾಸ್ತಿ ಮಾಡತಕ್ಕಂಥದ್ದು ಅಂತ. ಈ ವರ್ಷ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಅಥವಾ ಇರತಕ್ಕಂಥ ಸೈಟನ್ನು ಮಾರಬೇಕು ಅಂತಿದ್ರೆ ಖಂಡಿತ ಮಾರಿ ಒಳ್ಳೆ ಲಾಭ ನೋಡ್ತೀರಾ. ಪರ್ಚೇಸಿಂಗಲ್ಲೂ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿ ನಿಮಗೆ ಅದು ಲಾಭ ಆಗ್ತಾ ಬರುತ್ತೆ. ಭೂಮಿ ವಿಚಾರದಲ್ಲಿ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದವ್ರಿಗೆ ಈ ವರ್ಷ ಕಟಕ ರಾಶಿಯವ್ರಿಗೆ ಒಳ್ಳೆ ಲಾಭವನ್ನು ಪಡೆಯತಕ್ಕಂಥದ್ದು. ಪ್ರಮುಖವಾಗಿ ಈ ವರ್ಷ ಸ್ವಲ್ಪ ಅಲಂಕಾರಿಕ ವಸ್ತುಗಳನ್ನು ನಾನು ವ್ಯಾಪಾರ ಮಾಡ್ತಾಯಿದ್ದೆ. ಅಂದರೆ ಶೋಕೇಶ್ಗಳು ಅಂದರೆ ಡೆಕೋರೇಟಿವ್ ಐಟಮ್ಸ್ಗಳನ್ನ ನಾನು ವ್ಯಾಪಾರ ಮಾಡ್ತಾಯಿದ್ದೆ. ಎಲೆಕ್ಟ್ರಾನ್ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಉದ್ಯಮಿ ಆಗಿದ್ದೆ ಅಥವಾ ಉದ್ಯೋಗಿ ಆಗಿದ್ದರೆ ಅಂದರೆ ಈ ವರ್ಷ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೇಳಿ. ಈ ವರ್ಷ ಗೊತ್ತೋ ಗೊತ್ತಿಲ್ಲೋ ಆರ್ಥಿಕ ಸ್ಥಿತಿ ಭಗವಂತ ಎಲ್ಲವನ್ನೂ ಕೊಟ್ಟರು ಕೂಡ ಒಂದಷ್ಟು ಸ್ನೇಹಿತರ ಅಥವಾ ಒಂದಷ್ಟು ಜನಗಳ ಸಮಸ್ಯೆಯಿಂದ ಹಿಂಬಡ್ತಿಯನ್ನಾಗತ್ತೆ. ಅಂದರೆ ಕೆಲಸ ಕಾರ್ಯದಲ್ಲಿ ಒಂದೆಜ್ಜೆ ಸ್ವಲ್ಪ ಮಟ್ಟಿಗೆ ಹಿಂದೆ ಬರುತ್ತೆ. ಕೆಲವು ವಿಚಾರದಲ್ಲಿ ಚಿಂತೆ ಕಾಡಿಸುತ್ತೆ ವರ್ಷದ ಮಧ್ಯಭಾಗದಲ್ಲಿ ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಎಲ್ಲ ಸ್ನೇಹಿತರು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು, ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಕೂಡ ಒಂದಷ್ಟು ಜನ ಗೊತ್ತೋ ಗೊತ್ತಿಲ್ಲೋ ನಿಮಗೆ ಸಮಸ್ಯೆಯನ್ನು ಕೊಡ್ತಾ ಬರ್ತಾರೆ. ನಿಮ್ಮನ್ನು ಸಮಸ್ಯೆಯಲ್ಲಿ ಈಡು ಮಾಡುವ ಥರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದರ ಬಗ್ಗೆ ಜಾಗೃತವಾಗಿರಿ. ಗೊತ್ತೋ ಗೊತ್ತಿಲ್ಲ ಕೆಲಸದಲ್ಲಿ ಕೊಂಚ ಮತ್ತೆ ಹಿಂಬಡ್ತಿ ಆಗುತ್ತೆ,
ಕೊಂಚ ಮಟ್ಟಿಗೆ ನಿಮ್ಮ ಆರೋಗ್ಯವನ್ನು ನೀವೇ ಚಿಂತೆ ಮಾಡ್ತಾ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡ್ಬಿಡ್ತೀರಾ. ಅದ್ರ ಬಗ್ಗೆ ಗಮನ ಹರಿಸಿ. ಗೊತ್ತಿಲ್ಲದು ಈ ವರ್ಷ ಸ್ವಲ್ಪ ಸಾಲದ ಸುಳಿಯಲ್ಲಿ ಕೂಡ ಸಿಗಾಕೊಳ್ತೀರಾ ಅಂತ. ಅಂದರೆ ಯಾವುದನ್ನು ಪರ್ಚೇಸ್ ಮಾಡಬೇಕು, ಇರತಕ್ಕಂಥ ಅಮೌಂಟ್ ನನಗೆ ಸಾಕಾಗ್ತಾ ಇಲ್ಲ, ಸ್ವಲ್ಪ ಅಮೌಂಟನ್ನು ನಾನು ಬ್ಯಾಂಕಿಂದ ಲೋನ್ ತೆಗೆದುಕೊಳ್ಳೋಣ ಅಥವಾ ಜನಗಳ ಹತ್ರ ಕೈ ಸಾಲ ಮಾಡ್ಕೊಂಡು ಇಸ್ಕೊಳ್ಳೋಣ, ನನಗದು ಅಭಿವೃದ್ಧಿಗೆ ಆಗುತ್ತೆ, ಅದನ್ನು ತೀರಿಸ್ಕೊಳ್ಬೋದು ಅಂತ ಮನೋಭಾವದಿಂದ ಸಾಲದ ಸುಳಿಯಲ್ಲಿ ಈ ವರ್ಷ ನೀವು ಸ್ವಲ್ಪ ಸಿಗಾಕೊಳ್ತೀರಾ. ಸಾಲದ ಒಂದು ಬಾಧೆ ಅಥವಾ ಒಂದು ಹೊರೆ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತೇಳಿ ಈ ವರ್ಷ. ಪ್ರಮುಖವಾಗಿ ಈ ವರ್ಷ ಸರ್ಕಾರಿ ಕೆಲಸದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಬರುತ್ತೆ ಅಂತ. ಅಂದರೆ ಒಬ್ಬ ಸರ್ಕಾರದಿಂದ ಒಂದು ಸಬ್ಸಿಡಿ ತೆಗೆದುಕೊಳ್ಬೇಕು ಅಂತಿದ್ರೆ, ಸರ್ಕಾರದ ಒಂದಷ್ಟು ವಿಚಾರಗಳಲ್ಲಿ ಲಾಭ ಅನುಭವಿಸ್ಕೊಳ್ಬೇಕು, ಒಂದಷ್ಟು ನಿಗಮ ಮಂಡಳಿಗಳಿಂದ ನನಗೆ ಪೊಸಿಷನ್ಸ್ಗಳು ಬೇಕು ಅಂತಿದ್ರೆ, ಅಥವಾ ಅದನ್ನು ಆರ್ಥಿಕವಾಗಿ ನಾನು ಲಾಭವನ್ನು ನೋಡಬೇಕು, ಒಂದಷ್ಟು ಅಮೌಂಟ್ಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದರೆ, ಪ್ರಮುಖವಾಗಿ ನಾನು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಿದ್ದೀನಿ, ಇಂಕ್ರಿಮೆಂಟ್ನ ನಿರೀಕ್ಷೆ ಇದ್ದರೆ, ಟ್ರಾನ್ಸ್ಫರ್ನ ನಿರೀಕ್ಷೆ ಇದ್ದರೆ, ಅಥವಾ ಹೈಯರ್ ಸ್ವಲ್ಪ ಪೋಸ್ಟ್ಗಳಿಗೆ ಹೋಗಬೇಕು ಅಂದರೆ ಪ್ರಮೋಷನ್ಸ್ಗಳ ನಿರೀಕ್ಷೆ ಇದ್ದರೆ, ಈ ವರ್ಷ ಎಲ್ಲವೂ ಕೂಡ ವಿಳಂಬವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಹೆಜ್ಜೆ ಇಡೋದು ಉತ್ತಮ. ಇಲ್ಲಾಂದರೆ ಗೊತ್ತಿಲ್ಲದೋ ಮನಸ್ಸಿಗೆ ಒಂಥರ ಕಸವಿಸಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೂಡ ಆಗ್ತಾ ಇಲ್ವಲ್ಲಪ್ಪ ಅಂತ ಮನಸ್ಸಿಗೆ ಒಂದು ಭಾವನೆ ಬಂದುಬಿಡುತ್ತೆ. ಅದನ್ನು ಪಡ್ಕೊಳ್ಳೋದು ಬೇಡ. ಹಾಗಾಗಿ ಪ್ರಯತ್ನವನ್ನು ಪಡಿ. ಪ್ರಯತ್ನ ಸ್ವಲ್ಪ ಕೆಲಸದಲ್ಲಿ ಹಿಂದೆ ಮುಂದೆ ಆದರೂ ಕೂಡ ಸ್ವಲ್ಪ ಮನಸ್ಸಿಗೆ ಅದನ್ನು ತೆಗೆದುಕೊಳ್ಳದೆ ಸ್ವಲ್ಪ ಇರೋದಲ್ಲೇ ಆರಾಮ್ಸೆ ಹೋಗ್ತಾ ಇದ್ದೀನಪ್ಪ, ಪರವಾಗಿಲ್ಲ ಅಂತ ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡು ಕೆಲಸ ಮಾಡಿ ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತಾ ಬರುತ್ತೆ ಅಂತ ಹೇಳ್ಬೋದು. ಈ ವರ್ಷ ಗೊತ್ತಿಲ್ಲದೋ ಒಂದಷ್ಟು ಬಿಸ್ನೆಸ್ಸಲ್ಲಿ ನಷ್ಟವಾಗತ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಗಳನ್ನು ಮಾಡ್ತೀರಾ, ಪ್ರಮುಖವಾಗಿ ಕಾಸ್ಮೆಟಿಕ್ ಐಟಮ್ಸ್ಗಳನ್ನು ಯಾರು ಅಂದರೆ ಮೇಕಪ್ಪಿನ ಐಟಮ್ಸ್ಗಳನ್ನು ಯಾರು ಮಾಡ್ತಾ ಇರ್ತೀರಾ, ಅದೇ ರೀತಿ ಕೃಷಿಯ ಸಂಬಂಧಪಟ್ಟಿದ ಒಂದಷ್ಟು ಗಿಡಗಳನ್ನು, ನರ್ಸರಿಗಳನ್ನು ಯಾರು ನಡೆಸ್ತಾ ಇರ್ತೀರಾ, ಅಥವಾ ಹೂವಿನ ಹಣ್ಣಿನ ವ್ಯಾಪಾರವನ್ನು ಯಾರು ಮಾಡ್ತಾ ಇರ್ತಾರೋ ಕಟಕ ರಾಶಿಯವರಿಗೆ ಈ ವರ್ಷ ಲಾಭ ಕಮ್ಮಿಯಾಗಿರುತ್ತೆ. ಹಾಗಾಗಿ ವ್ಯಾಪಾರ ಮಾಡಬೇಕಾದ್ರೆ ಅಥವಾ ಆ ಥರ ವಿಚಾರಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ ಜಾಗೃತವಾಗಿ ಯೋಚನೆ ಮಾಡಿ. ಮತ್ತು ಆ ಬಿಸ್ನೆಸ್ಸಲ್ಲಿ ನಿಮ್ಗೆ ನಷ್ಟವೇ ಆಗಬಾರ್ದು ಅಂದರೆ ಸಂಪೂರ್ಣ ಏಕಾಗ್ರತೆ, ಸಂಪೂರ್ಣ ಸಮಯ ನೀವೇ ಕೊಡಬೇಕು ಅಂತ. ಅಂದರೆ ತುಂಬ ಜನ ಏನು ಮಾಡ್ತಾರೆ, ಒಂದು ದೊಡ್ಡ ನರ್ಸರಿಯನ್ನು ಓಪನ್ ಮಾಡಿ ಯಾರನ್ನೋ ಕೆಲಸದವ್ರನ್ನ ಇಟ್ಟು ಅವರೆಲ್ಲ ಕೆಲಸವನ್ನು ಅವ್ರು ವಹಿಸಿ ಹೊಟ್ಟೋಗ್ಬಿಟ್ಟಿರ್ತಾರೆ ಅಂತ. ಅಂದರೆ ಇನ್ನೊಬ್ಬರ ಬಗ್ಗೆ ಡಿಪೆಂಡ್ ಆಗದೆ ತನ್ನ ಕೆಲಸವನ್ನು ನಾನೇ ಮಾಡ್ಕೊಳ್ತೀನಪ್ಪ, ಇನ್ನೊಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ತೀನಿ, ಆದರೆ ನಾನು ಆವಾಗ ಬಂದು ಚೆಕ್ ಮಾಡ್ಕೊಳ್ತೀನಿ, ವ್ಯಾಪಾರ ಆಗ್ತಿದೆಯಾ ಆಗ್ತಾ ಇಲ್ವಾ, ಗಿಡಗಳು ಏನಿದೆ ಅಂತ ನೋಡಿಕೊಂಡ್ರೆ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ಒಂದು ನಷ್ಟ ಕಮ್ಮಿ ಆಗ್ತಾ ಬರುತ್ತೆ. ಎರಡನೇದು ಗೊತ್ತಿಲ್ಲದೋ ಮಾಡತಕ್ಕಂಥ ವ್ಯಾಪಾರದಲ್ಲಿ ನಿಮ್ಮ ಗಮನ ಇಲ್ಲ, ಏನೋ ಚೆನ್ನಾಗಿ ನಡೀತಾ ಇದೆಯಲ್ಲ ಅವ್ರು ನೋಡ್ಕೊಳ್ತಾರೆ ಅಂತೇಳಿ ಗಮನ ಬೇರೆ ಕಡೆ ಆದರೆ ನಷ್ಟ ಜಾಸ್ತಿ ಅನುಭವಿಸತಕ್ಕಂಥದ್ದು ಅಂತ. ಕಟಕ ರಾಶಿಯವರ ಆಯವ್ಯಯ ಅಂದರೆ ಬಜೆಟನ್ನು ನೋಡಿದ್ರೆ ಈ ವರ್ಷ ನಿಮ್ಮ ಆದಾಯ ಅಂತೇಳಿದ್ರೆ 14 ಅಂದರೆ ಚೆನ್ನಾಗಿ ಆದಾಯವನ್ನು ನೋಡ್ತೀರಾ. ವ್ಯಯ ಖರ್ಚು ಎಷ್ಟು ಅಂದರೆ 8, ಪರವಾಗಿಲ್ಲ, 14 8 ಆಗಲೇ ಹೇಳಿದ್ದೆ. ಈ ವರ್ಷ ನೆಮ್ಮದಿಯನ್ನು ಹಿಂದೆ ಮುಂದೆ ಮಾಡಿಕೊಂಡ್ರು ಲಕ್ಷ್ಮೀಕರ ವಿಚಾರದಲ್ಲಿ ಲಾಭ ಚೆನ್ನಾಗಿದೆ ಅಂಥೇಳಿ. ಹಾಗಾಗಿ ನಿಮಗೆ ಈ ವರ್ಷ 14 ಆದಾಯವಿದ್ದರೆ ವ್ಯಯ ಅಂದರೆ ಖರ್ಚು 8 ಇದೆ ಅಂಥೇಳಿ. ಪರವಾಗಿಲ್ಲ, ಇರತಕ್ಕಂಥ ಒಂದಷ್ಟು ಅಮೌಂಟ್ಗಳನ್ನು ಈ ವರ್ಷ ಉಳಿಸ್ಬೋದು. ಆರೋಗ್ಯದಲ್ಲೇ ಆಗಿರ್ಬೋದು, ಕೀರ್ತಿಯಲ್ಲೇ ಆಗಿರ್ಬೋದು, ಅಥವಾ ಒಂದು ಮೊತ್ತ ಅಮೌಂಟಲ್ಲೇ ಆಗಿರ್ಬೋದು ಅಂತ. ನಂತರ ಸುಖ ದುಃಖಗಳನ್ನು ನಾನು ನೋಡ್ತೀನಿ, ಅಪಕೀರ್ತಿಗಳನ್ನು ನೋಡ್ತೀನಿ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಪ್ರಮುಖವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ 6 ಇದ್ದರೆ ಅನಾರೋಗ್ಯ 5 ಅಂದರೆ ಪರವಾಗಿಲ್ಲಪ್ಪ, ಆರೋಗ್ಯ ಸ್ವಲ್ಪ ಸ್ಟೇಬಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರಿ. ಅನಾರೋಗ್ಯ ಕೂಡ ಕಮ್ಮಿ ಏನಿಲ್ಲ, ಅದು ಈಕ್ವಲ್ ಆಗೇ ಇದೆ. ಒಂದು 10% ಅಷ್ಟೇ ಆರೋಗ್ಯಕರ ಜೀವನ. ಮಿಕ್ಕಿದ 6 ತಿಂಗಳು ಚೆನ್ನಾಗಿದ್ದರೆ ಇನ್ನು 2-3 ತಿಂಗಳು ಸ್ವಲ್ಪ ಅನಾರೋಗ್ಯ ಇರುತ್ತೆ ಅಂತೇಳಿ. ಹಾಗಾಗಿ ಆರೋಗ್ಯದ ಮೇಲೆ ಕಟಕ ರಾಶಿಯವರು ಗಮನ ಹರಿಸತಕ್ಕಂಥದ್ದು ಅಂತ. ನಂತರ ಈ ವರ್ಷ ಒಳ್ಳೆಯ ಹೆಸರು ಹೇಗಿರುತ್ತೆ, ಅಪಕೀರ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ವರ್ಷ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಇರುತ್ತೆ ಅಂತ. ಅಂದರೆ ಒಳ್ಳೆಯ ಹೆಸರು ಬರುತ್ತೆ, ಗೊತ್ತು ಹಿತಶತ್ರುಗಳ ಕಾಟದಿಂದ ಕೆಟ್ಟ ಹೆಸರು ಬರುತ್ತೆ ಅಂತ. ಎರಡನ್ನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ಅಂತೇಳಿ. ಈ ವರ್ಷ ಸುಖ ದುಃಖಗಳು ಕೂಡ ಸಮಾನವಾಗಿ ಸ್ವೀಕರಿಸಬೇಕಾಗತ್ತೆ. ಆಗಲೇ ಹೇಳಿದೆ, ಮನಸ್ಸು ಗೊಂದಲವಾಗತ್ತೆ ಅಂತ. ಎಲ್ಲಿ ಮನಸ್ಸು ಗೊಂದಲವಾಗುತ್ತೋ, ಎಲ್ಲಿ ಮನಸ್ಸು ಗೊಂದಲವಾಗುತ್ತೋ, ಎಲ್ಲಿ ಮನಸ್ಸಿಗೆ ಗೊಂದಲದ ಗೂಡು ಆಗುತ್ತೋ ಆವಾಗ ಕೊಂಚ ಮಟ್ಟಿಗೆ ಸುಖ ದುಃಖಗಳು ಬ್ಯಾಲೆನ್ಸಿಂಗ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಸುಖ ಮತ್ತು ದುಃಖ ಎರಡೂ ಕೂಡ ಹಿಂದೆ ಮುಂದೆ ಆಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ವರ್ಷ ಚೆನ್ನಾಗಿರುತ್ತೆ ಅಂಥೇಳಿ. ಕಟಕ ರಾಶಿಯವರ ಆಯವ್ಯಯವನ್ನು ನೋಡಿರ್ತಕ್ಕಂಥದ್ದು. ನಂತರ ನಕ್ಷತ್ರದವರ ಕಂದಾಯವನ್ನು ನೋಡಿದರೆ ಪ್ರಮುಖವಾಗಿ ಈ ಕಟಕ ರಾಶಿಯಲ್ಲಿ 3 ನಕ್ಷತ್ರ ಬರತಕ್ಕಂಥದ್ದು. ಮೊದಲನೇದು ಪುನರ್ವಸು 3 ಮತ್ತು 4ನೇ ಪಾದ, ಪುಷ್ಯ ನಕ್ಷತ್ರದ 1 2 3 4 ಪಾದಗಳಾಗಿರ್ಬೋದು, ಆಶ್ಲೇಷ ನಕ್ಷತ್ರದ 1 2 3 4 ಪಾದಗಳು ಕೂಡ ಕಟಕ ರಾಶಿಯಲ್ಲಿ ಬರತಕ್ಕಂಥದ್ದು. ಇನ್ನು ಕಂದಾಯ ವಿಚಾರವನ್ನು ನೋಡಿದ್ರೆ ಕಟಕ ರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರಗಳಾದಂಥ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದ ಕಂದಾಯವನ್ನು ನೋಡೋದಾಗಿದ್ರೆ
ಪುನರ್ವಸಿನ 4 ತಿಂಗಳು ಅಂದರೆ ಪುನರ್ವಸು ನಕ್ಷತ್ರದವರಿಗೆ ಅದು ಪ್ರಮುಖವಾಗಿ 3 ಮತ್ತು 4ನೇ ಪಾದ ಮಾತ್ರ ಕಟಕ ರಾಶಿಗೆ ಬರತಕ್ಕಂಥದ್ದು. ಆಗಲೇ ತಿಳಿಸ್ಕೊಟ್ಟಿದ್ದೆ. ಮೊದಲನೇ 4 ತಿಂಗಳು ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು. ಅಂದರೆ ಪರವಾಗಿಲ್ಲಪ್ಪ, ಈ ವರ್ಷ ನಂಗೆ ಚೆನ್ನಾಗಿ ಅನಿಸ್ತಿದೆ ಅಂತೇಳಿ ಮೊದಲ 4 ತಿಂಗಳು ತುಂಬ ಖುಷಿಯಾಗತ್ತೆ, ಸಮಾಧಾನವಾಗುತ್ತೆ, ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ತೀರಾ, ಒಳ್ಳೆ ಬಡ್ತಿಗಳು ಸಿಗುತ್ತೆ. ನಂತರ ನೆಕ್ಸ್ಟ್ 4 ತಿಂಗಳು ಗೊತ್ತಿಲ್ಲ ನೀವೇನು ಸಂಪಾದನೆ ಮಾಡಿರ್ತೀರ ಅದರ ಅರ್ಧ ಅಲ್ಲ, ಕಾಲಭಾಗದಷ್ಟು ನೀವೇನು ಸಂಪಾದನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಆವಾಗ ಮನಸ್ಸಿಗೆ ಏನೋ ಒಂಥರ ದುಗುಡ, ಇಷ್ಟೆಲ್ಲ 4 ತಿಂಗಳು ಚೆನ್ನಾಗಾಯ್ತಲ್ಲಪ್ಪ, ಈ 4 ತಿಂಗಳು ಯಾಕೋ ಆಗ್ತಾನೆ ಇಲ್ವಲ್ಲ, ಇನ್ನು ನೆಕ್ಸ್ಟ್ 4 ತಿಂಗಳು ಹಿಂಗೆ ಹೇಳ್ಬಿಡುತ್ತಾ ಜೀವನ, ಈ ವರ್ಷ ಬರೀ 4 ತಿಂಗಳು ಮಾತ್ರ ನಂಗೆ ಒಳ್ಳೆ ಶುಭದಾಯಕ ಅಂತೇಳಿ ಮನಸ್ಸಿಗೆ ಬಂದ್ಬಿಡುತ್ತೆ. ಸರ್, ಯಾವುದೇ ರೀತಿ ಕೆಟ್ಟ ಆಲೋಚನೆ ಅಥವಾ ಯಾವುದೇ ರೀತಿ ಗೊಂದಲ ಬೇಡ. ಮುಂದಿನ ನೆಕ್ಸ್ಟ್ 4 ತಿಂಗಳು ಇರತಕ್ಕಂಥ ಪರಿಸ್ಥಿತಿ ನೀವೇ ಸಮಾಧಾನವಾಗಿ ಸರಿ ಮಾಡ್ಕೊಳ್ತೀರಾ ಅಂತೇಳಿ. ಹಾಗಾಗಿ ಸ್ಟಾರ್ಟಿಂಗ್ 4 ತಿಂಗಳು, ಕೊನೆಯ 4 ತಿಂಗಳು ಸ್ವಲ್ಪ ಚೆನ್ನಾಗಿರುತ್ತೆ. ಮಧ್ಯದ 4 ತಿಂಗಳು ಗೊತ್ತಿಲ್ಲ ಸಮಸ್ಯೆಗಳನ್ನು ಅಥವಾ ಆರ್ಥಿಕ ಹಿಂಬಡಿತ ಆಗಿರ್ಬೋದು, ಅಥವಾ ಸಾಲದ ಸುಳಿ ಆಗಿರ್ಬೋದು, ಅಥವಾ ಅನಾರೋಗ್ಯ ಆಗಿರ್ಬೋದು ನಿಮ್ಮನ್ನು ಕಾಡಿಸುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ. ಮುಂದಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಈ ಪುಷ್ಯ ನಕ್ಷತ್ರದವ್ರಿಗೆ ಮೊದಲು ಈ 4 ತಿಂಗಳು ತುಂಬ ನೆಲ ಕಿತ್ತಿರ್ತೀರ. ಅಂದರೆ ಕಡೆ ಸಂಪಾದನೆ ಇಲ್ಲ, ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡಿಸ್ತಾ ಇದೆ, ಗೊತ್ತಿಲ್ಲ ಅನಾರೋಗ್ಯದ ಪೀಡಿಗಳು ಅನಿಸ್ಬಿಡುತ್ತೆ, ಮತ್ತು ಆರ್ಥಿಕವಾಗಿ ಏನೂ ಲಾಭ ಆಗ್ತಾ ಇಲ್ಲ, ಮನಸ್ಸಿಗೇನೋ ಗೊಂದಲ, ಎಲ್ಲೋ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀರ. ಹೆಂಗೆ ಅನ್ನಿಸ್ಬಿಡುತ್ತೆ, ಇಡೀ ವರ್ಷ ನನಗೆ ಏನು ದುಃಖದ ವರ್ಷವ ಅಂತ ಮೊದಲು 4 ತಿಂಗಳು ಅನ್ನಿಸ್ಬಿಡುತ್ತೆ. ನಂತರ 4 ತಿಂಗಳು ಪರವಾಗಿಲ್ಲಪ್ಪ, ಲಾಸ್ಟ್ 4 ತಿಂಗಳು ಹೋಲಿಸ್ಕೊಂಡ್ರೆ ಈಗ 2ನೇ ಟೈಮಲ್ಲಿ ಸ್ವಲ್ಪ ಲಾಭದಾಯಕವಾಗಿದ್ದೀನಿ, ಆರಾಮ್ಸೆ ಆಗಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ನಿಮಗೆ ಭಾವನೆ ಬರುತ್ತೆ ಅಂತ. ನಂತರ ಗೊತ್ತಿಲ್ಲದೋ ಸ್ಟಾರ್ಟಿಂಗ್ 4 ತಿಂಗಳು ಏನು ಕಷ್ಟ ಅನುಭವಿಸಿರ್ತಾರ, ನೆಕ್ಸ್ಟ್ 4 ತಿಂಗಳು ಅದರ ನೆಕ್ಸ್ಟ್ 4 ತಿಂಗಳು ಲಾಭವನ್ನು ಜಾಸ್ತಿಯೇ ನೋಡತಕ್ಕಂಥದ್ದು ಅಂತ. ಅಂದರೆ ಪುಷ್ಯ ನಕ್ಷತ್ರದವರು ಮೊದಲು 4 ತಿಂಗಳು ಮಾತ್ರ ಸಮಸ್ಯೆಯನ್ನು ಅನುಭವಿಸತಕ್ಕಂಥದ್ದು. ನಂತರ ಬರತಕ್ಕಂಥ 8 ತಿಂಗಳು ಕೂಡ ಆರಾಮಾಗಿರ್ತೀರ ಅಂಥೇಳಿ. ನಂತರ ಈ ಆಶ್ಲೇಷ ನಕ್ಷತ್ರದವ್ರಿಗೂ ಗೊತ್ತಿಲ್ಲದೋ ಸ್ಟಾರ್ಟಿಂಗ್ ಮೊದಲು ಅಥವಾ 2 ತಿಂಗಳು ತುಂಬ ಚೆನ್ನಾಗಿರ್ತೀರ, ಅಂದ್ಕೊಂಡೋದೆಲ್ಲ ಈಡೇರ್ತಾ ಬರುತ್ತೆ, ಒಳ್ಳೆ ಸ್ವಲ್ಪ ಸಮಸ್ಯೆಲಿದ್ದರೂ ಕೂಡ ಅದನ್ನು ನಿಭಾಯಿಸ್ಕೊಳ್ತಿರ್ತೀರ, ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ ಸ್ಟಾರ್ಟಿಂಗ್ 4 ತಿಂಗಳು. ನಂತರ ಬರುತ್ತೆ 4 ತಿಂಗಳು ಹಾಗೇ ಇರುತ್ತೆ, ಸ್ವಲ್ಪ 1% ಸಂಪಾದನೆ ಅಥವಾ ನೆಮ್ಮದಿ ಕಮ್ಮಿ ಆದರೂ ಪರವಾಗಿಲ್ಲಪ್ಪ, ಬ್ಯಾಲೆನ್ಸ್ ಆಗಿದ್ದೀನಿ ಅಂತ ಹೇಳ್ತೀರಾ. ಆದರೆ ಮುಂದಿನ ಅಂದರೆ ಕೊನೆಯ 4 ತಿಂಗಳು ಗೊತ್ತಿಲ್ಲದೋ ಎಲ್ಲ ಸಮಸ್ಯೆಲಿ ಸಿಗಾಕೊಂಡ್ಬಿಡ್ತೀರಾ ಅಂತ. ಅಂದರೆ ಈ ಆಶ್ಲೇಷ ನಕ್ಷತ್ರದ ಮೊದಲು ಮತ್ತು 2 ತಿಂಗಳುಗಳು ಅಂದರೆ 8 ತಿಂಗಳುಗಳು ತುಂಬ ಚೆನ್ನಾಗಿರ್ತೀರ. ಕೊನೆಯ 4 ತಿಂಗಳು ಈ 8 ತಿಂಗಳು ಏನು ಚೆನ್ನಾಗಿದ್ದೀರಾ ಅದರ ಅರ್ಧದ ಭಾಗದಷ್ಟು ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು ಅಂತೇಳಿ. ಪ್ರಮುಖವಾಗಿ ಈ ಕಟಕ ರಾಶಿಯವರಿಗೆ ಈ ವರ್ಷ ಯಾವ ಶುಭ ದಿಕ್ಕು ಅಂತ ಹೇಳಿದ್ರೆ, ನೀವು ಈ ವರ್ಷ ವಾಯುವ್ಯ ದಿಕ್ಕು ಅಂದರೆ ವಾಯುವ್ಯ ದಿಕ್ಕಿನಲ್ಲಿ ಶುಭ ದಿಕ್ಕು ಅಂತ. ವಾಯುವ್ಯ ದಿಕ್ಕಲ್ಲಿ ನಾವು ಏನು ಕೂಡ ಮನೆಗಳ ಡೋರ್ಗಳನ್ನು ಅಥವಾ ಫ್ಯಾಕ್ಟ್ರಿ ಡೋರ್ಗಳನ್ನು ನಿಲ್ಲಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾರ್ತ್ ಬೇಕಾದ್ರೆ ನೀವು ಆಲ್ಟರ್ನೇಟಿವ್ ಆಗಿ ತೆಗೆದುಕೊಳ್ಬೋದು, ಶುಭ ದಿಕ್ಕಾಗಿರುತ್ತೆ. ಈ ವರ್ಷ ನಿಮಗೆ ಶುಭ ಸಂಖ್ಯೆ ಯಾವುದು ಅಂದರೆ 2, 3, 9 ಇದು ಶುಭ ಸಂಖ್ಯೆ ಆಗಿರುತ್ತೆ. ಶುಭ ವರ್ಣ ಅಂದರೆ ಯಾವ ಬಟ್ಟೆಗಳನ್ನು ಅಥವಾ ಯಾವ ಬಣ್ಣವನ್ನು ಬಳಸಬೇಕು ಅಂತಿದ್ರೆ ಬಿಳಿ, ಹಳದಿ ಈ ವಿಚಾರದಿಂದ ಬಳಸಿದ್ರೆ ಸ್ವಲ್ಪ ಲಾಭದಾಯಕ ಜಾಸ್ತಿ ಆಗ್ತಾ ಬರುತ್ತೆ. ಪ್ರಮುಖವಾಗಿ ಈ ವರ್ಷ ಯಾವ ಶುಭವಾರ ಅಂದರೆ ಸೋಮವಾರ, ಮಂಗಳವಾರ, ಗುರುವಾರ ಶುಭವಾರ ಆಗಿರುತ್ತೆ ಅಂತೇಳಿ. ಈ ವರ್ಷ ಕಟಕ ರಾಶಿಯವರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿದ್ದಾರೆ ಅಥವಾ ಸ್ವಾಮಿಯ ಸೇವೆ ಮಾಡಿದರೆ, ಅಥವಾ ನಿಮ್ಮ ಮನಸ್ಸಿಗೆ ಯಾರು ಗುರುಗಳು ಅಂತ ನೀವು ಸ್ವೀಕರಿಸ್ತೀರೋ ಅವರ ಸೇವೆಯನ್ನು ಮಾಡಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ, ಗುರು ಹಿರಿಯರಿಗೆ ಗೌರವವನ್ನು ಕೊಡಿ. ಖಂಡಿತ ಬರತಕ್ಕಂಥ ಅಷ್ಟೂ ಸಮಸ್ಯೆಗಳು, ಕಷ್ಟಗಳು ನಿವಾರಣೆ ಆಗುತ್ತೆ. ಒಳ್ಳೆ ಫಲವನ್ನು, ಒಳ್ಳೆ ಅಭಿವೃದ್ಧಿಯನ್ನು ಈ ವರ್ಷ ನೋಡತಕ್ಕಂಥದ್ದು ಅಂತ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಶುಭಮಸ್ತು.